ಕೆಂಪು ಬಣ್ಣದ ಸೀರೆಯುಟ್ಟು ಉದ್ದವಾದ ಕೂದಲನ್ನು ಜಡೆ ಹೆಣೆದು ಎರಡೆಳೆ ಮಲ್ಲಿಗೆ ಹೂ ಮುಡಿದು ಹುಬ್ಬುಗಳ ಮಧ್ಯೆ ಹೊಳೆಯುವ ಬಿಂದಿ ಇಟ್ಟು ಹಿತವಾಗಿ ಅಲಂಕಾರ ಮಾಡಿಕೊಂಡು ಕುಳಿತಿದ್ದಾಳೆ ಭೂಮಿಕಾ. ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿದೆ. ಅವರು ಬರೋ ಟೈಮ್ ಆಯಿತು ಭೂಮಿ, ಅಲಂಕಾರ ಮುಗಿಯಲಿಲ್ಲವಾ ಎನ್ನುತ್ತಾ ಬಂದ ನಳಿನಿಯವರು ತಯಾರಾಗಿ ಕುಳಿತಿದ್ದ ಮಗಳನ್ನು ಕಂಡು ದೃಷ್ಟಿ ತೆಗೆದರು. ತಾಯಿಯನ್ನು ಕಂಡು ಅಮ್ಮ ಭಯ ಆಗ್ತಾ ಇದೆ ಎಂದವಳ ಕುರಿತು, ಭಯ ಯಾಕಮ್ಮ, ನಿನ್ನನ್ನು ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ, ಖುಷಿಯಾಗಿರು ತಿಳಿತಾ ಎಂದರು. ಸರಿ ಎಂದು ತಲೆ ಅಲ್ಲಾಡಿಸಿದಳಾದರೂ ಮನದಲ್ಲಿ ಭಯ ಹಾಗೇ ಇತ್ತು. ಭೂಮಿಕಾ ಶಂಕರ್ ಹಾಗೂ ನಳಿನಿ ದಂಪತಿಗಳ ಎರಡನೇ ಮಗಳು. ಮೊದಲನೇ ಅವಳು ಚಂದ್ರಿಕಾ ಮದುವೆಯಾಗಿ ಗಂಡನ ಮನೆಯಲ್ಲಿ ಇದ್ದಾಳೆ. ಭೂಮಿ ತುಂಬ ಸೂಕ್ಷ್ಮ ಸ್ವಭಾವದ ಹುಡುಗಿ, ಮಾತು ಕಡಿಮೆ, ಓದಿದ್ದು ಬಿಕಾಂ, ನಾಚಿಕೆ ಜಾಸ್ತಿ. ಈಗ ಅವಳ ಭಯಕ್ಕೆ ಕಾರಣ, ಇಂದು ಅವಳನ್ನು ನೋಡಲು ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಹುಡುಗರನ್ನು ಕಂಡರೆ ದೂರ ಓಡುವ ಹುಡುಗಿಗೆ ಈಗ ಬರುವವರನ್ನು ಹೇಗೆ ಹೆದರಿಸುವುದು ಅಂತ ಭಯ ಶುರುವಾಗಿದೆ. ಕಾರಿನ ಶಬ್ದ ಕೇಳಿ ಭೂಮಿಯ ಎದೆ ಬಡಿತ ಹೆಚ್ಚಾಯಿತು. ಒಂದು 10 ನಿಮಿಷಗಳ ನಂತರ ಬಾ ಭೂಮಿ ಎಂದು ಕರೆದು ಅವಳ ಕೈಯಲ್ಲಿ ಕಾಪಿ ಕೊಟ್ಟು ಅವರಿಗೆ ಕೊಡು ಎಂದು ಹೇಳಿ ಕಳುಹಿಸಿದರು ನಳಿನಿ. ಜೋರಾಗಿ ಹೊಡೆದುಕೊಳ್ಳುತ್ತಿರುವ ಹೃದಯವನ್ನು ಸಂಭಾಳಿಸಿಕೊಂಡು ಅವರೆದುರು ಹೋಗಿ ನಿಂತಳು ಭೂಮಿ. ಇವಳೇ ನನ್ನ ಮಗಳು ಭೂಮಿಕಾ ಎಂದು ಪಕ್ಕದಲ್ಲಿ ನಿಂತ ಮಗಳನ್ನು ಪರಿಚಯಿಸಿದರು ಶಂಕರ್. ಇವನು ನನ್ನ ಮಗ ಸೂರ್ಯ, ಈಗಲೇ ನೋಡಿ ಬಿಡಮ್ಮ ಎಂದರು ವಾಸುದೇವ. ಅವರ ಮಾತು ಕೇಳಿ ತಲೆ ಎತ್ತಿ ನೋಡಿದವಳಿಗೆ ಕಂಡಿದ್ದು ನಗುತ್ತಾ ಕುಳಿತಿದ್ದ ಸೂರ್ಯ. ದುಂಡನೆಯ ಮುಖ, ಕಪ್ಪು ಬಣ್ಣದ ಕಣ್ಣುಗಳು, ಕ್ಲೀನ್ ಶೇವ್ ಮಾಡಿದ್ದ ಮುಖ. ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು. ಅವನನ್ನೇ ನೋಡುತ್ತಿದ್ದವಳನ್ನು ಕಂಡು ಕಣ್ಣೊಡಿದು ಮೀಸೆಯ ಮರೆಯಲ್ಲಿ ನಕ್ಕನು. ಅವನ ಹುಡುಗಾಟಕ್ಕೆ ಭೂಮಿಯ ಹೃದಯ ಬಡಿತ 100ರ ಗಡಿ ದಾಟಿತ್ತು. ಸೂರ್ಯ ವಾಸುದೇವ್ ಹಾಗೂ ಲಲಿತಾ ದಂಪತಿಗಳ ಒಬ್ಬನೇ ಮಗ. ವಾಸುದೇವ್ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದರೆ, ಸೂರ್ಯ ಚಿಕ್ಕಪ್ಪನೊಂದಿಗೆ ತಮ್ಮದೇ ಆದ ಟೆಕ್ಸ್ಟೈಲ್ ಉದ್ಯಮವನ್ನು ನೋಡಿಕೊಳ್ಳುತ್ತಿದ್ದಾನೆ. ಒಟ್ಟು 7 ಜನ ಇರುವ ಕುಟುಂಬದಲ್ಲಿ ಇವನೇ ಹಿರಿಯ ಮಗ. ಚಿಕ್ಕಪ್ಪನ ಮಕ್ಕಳಾದ ತಮ್ಮ ಜೀವನ್, ತಂಗಿ ಜನನಿಯ ಮುದ್ದಿನ ಅಣ್ಣ, ಚಿಕ್ಕಪ್ಪ ಭಾಸ್ಕರ್ ಹಾಗೂ ಚಿಕ್ಕಮ್ಮ ಸರಳ ಮುದ್ದಿನ ಮಗ. ಒಟ್ಟಿನಲ್ಲಿ ಉತ್ಸಾಹದ ಚಿಲುಮೆ ಇವನು. ನೋಡಿದವರಿಗೆಲ್ಲ ಇಷ್ಟವಾಗುತ್ತಾನೆ. ಎಲ್ಲರೊಂದಿಗೂ ಸುಲಭವಾಗಿ ಬೆರೆಯುವ ಗುಣ. ನನಗಂತೂ ನಿಮ್ಮ ಸಂಬಂಧ ಒಪ್ಪಿಗೆ, ನಿಮ್ಮ ಅಭಿಪ್ರಾಯ ತಿಳಿಸಿದರೆ ಮುಂದುವರಿಯಬಹುದು ಎಂದರು ಭಾಸ್ಕರ್. ಅವರ ಮಾತು ಕೇಳಿ ಖುಷಿಯಿಂದ ನನಗೂ ಸಂಬಂಧ ಒಪ್ಪಿಗೆ ಎಂದರು ಶಂಕರ್. ಸರಿ, ಹಾಗಿದ್ರೆ ಮುಂದಿನ ಕೆಲಸ ನೋಡೋಣವಾ ಎಂದ ವಾಸುದೇವ್ ಅವರನ್ನು ತಡೆದ ಭಾಸ್ಕರ್ ಅವರು, ಹುಡುಗ ಹುಡುಗಿ ಏನಾದರೂ ಮಾತಾಡಿಕೊಳ್ಳುವುದಿದ್ದರೆ ಮಾತನಾಡಿಕೊಳ್ಳಿ ಎಂದವರ ಮಾತಿಗೆ ಸೂರ್ಯ ತಲೆ ಆಡಿಸಿದ. ಭೂಮಿ ಕರೆದುಕೊಂಡು ಹೋಗಮ್ಮ ಎಂದ ಅಪ್ಪನ ಮಾತು ಕೇಳಿ ಟೆರೆಸ್ಗೆ ಕರೆದುಕೊಂಡು ಹೋದವಳು ಏನು ಮಾತನಾಡುವುದೆಂದು ತಿಳಿಯದೆ ಸುಮ್ಮನೆ ನಿಂತಳು. ಸೂರ್ಯನೇ ಮಾತು ಪ್ರಾರಂಭಿಸಿದ. ನಿಮಗೆ ಮದುವೆ ಒಪ್ಪಿಗೆನಾ? ಅವಳು ಒಪ್ಪಿದ್ದಾಳೆ ಎಂದು ತಿಳಿದಿದ್ದರೂ ಕೇಳಿದ. ಅವಳು ಎಂದಳು ಮೆಲ್ಲಗೆ. ಹಾಗೇ ಮಾತನಾಡುತ್ತಾ ಅವಳ ಸಂಕೋಚ ಕಡಿಮೆ ಮಾಡಿದನು. ನಾನು ನಿನ್ನನ್ನು ಏನಂತ ಕರೀಲಿ ಎಂದನು. ನಿಮ್ಮಿಷ್ಟ ಎಂದವಳ ನೋಡಿ, ಭೂಮಿ ಅಂತಾನೆ ಕರೀತೀನಿ ಎಂದೇಳಿ, ನಾನಂತೂ ಕಾಲೇಜ್ ಟೈಮಲ್ಲಿ ಯಾರನ್ನೂ ಇಷ್ಟಪಟ್ಟಿಲ್ಲ, ನೀನು ಎಂದು ಅವನ ಮಾತು ಮುಗಿಸುವ ಮುಂಚೆನೇ ಇಲ್ಲ ಇಲ್ಲ ಎಂದಳು ಗಾಬರಿಯಿಂದ. ಅವಳ ರೀತಿಗೆ ನಕ್ಕವನು, ಅದು ಗೊತ್ತು, ನಿನ್ನನ್ನು ಏನಾದರೂ ಮುಂಚೆನೇ ನೋಡಿದರೆ ಈಗ ನಮ್ಮದು ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ ಆಗ್ತಾ ಇತ್ತು ಎಂದನು. ಅವನ ಮಾತಿಗೆ ನಕ್ಕವಳ ಕೆನ್ನೆ ಹಿಂಡಿ ಕಣ್ಣೊಡೆದು ನಗುತ್ತಾ ಕೆಳಗೆ ಬಂದನು. ಅವನ ರೀತಿಗೆ ಹುಡುಗಿಯ ಕೆನ್ನೆ ಕೆಂಪಾಗಿ ಬಿಟ್ಟಿತು. 2 ವಾರಗಳ ನಂತರ ನಿಶ್ಚಿತಾರ್ಥ, ಆಮೇಲೆ 1 ತಿಂಗಳ ನಂತರ ಮದುವೆ ಗೊತ್ತು ಮಾಡಲಾಯಿತು. ಅದಾದ ಮೇಲೆ ಅವಳ ನಂಬರ್ ತೆಗೆದುಕೊಂಡ ಸೂರ್ಯ. ದಿನವೂ ಕಾಲ್ ಮಾಡಿ ಮಾತನಾಡ್ತಿದ್ದ. ಅವನಾಗಿ ಕಾಲ್ ಮಾಡಿದರೆ ಮಾತನಾಡಲು ನಾಚ್ಕೊಂತಿದ್ದವಳು ಅವಳಾಗಿಯೇ ಕಾಲ್ ಮಾಡ್ತಿರ್ಲಿಲ್ಲ. ಭಾನುವಾರ ಬಂತೆಂದರೆ ಸಾಕು ಇವಳನ್ನು ನೋಡಲು ಓಡಿ ಬರ್ತಾ ಇದ್ದ. ಮಾತಾಡೋಕ್ಕೆ ನಾಚ್ಕೊಂಡಿದ್ದವಳನ್ನು ಕಂಡು, ಅಲ್ಲ ಕಣೆ, ನಿನ್ನನ್ನು ನೋಡೋಕೆ ಅಂತ ಬಂದರೆ ಮಾತೇ ಆಡಲ್ವಲ್ಲ ನೀನು, ಇನ್ಮುಂದೆ ಬರಲ್ಲ ನಾನು ಎಂದವನ ಕಂಡು, ಮಾತಾಡ್ತೀನಿ ಇನ್ಮೇಲೆ
ಎಂದವಳ ಕೆನ್ನೆ ಹಿಂಡಿ. ಹೀಗೆ ಯಾವಾಗಲೂ ಮಾತಾಡ್ತಾ ಇರಬೇಕು. ಮಿಸಸ್ ಭೂಮಿಕಾ ಸೂರ್ಯ ಪಾಟೀಲ್ ಅಂದರೆ ಯಾವಾಗಲೂ ಉತ್ಸಾಹದಿಂದ ಇರಬೇಕು, ತಿಳಿತಾ ಎಂದವನ ಮಾತಿಗೆ ತಲೆ ಆಡಿಸಿದಳು. ಹೀಗೆ ಸೂರ್ಯನ ತುಂಬ ಹಚ್ಕೊಂಡಿದ್ದಳು ಭೂಮಿ. ದಿನವೂ ಅವನ ಫೋನ್ ಕಾಲ್ಗೆ ಕಾಯೋದು, ಭಾನುವಾರ ಅವನಿಗೋಸ್ಕರ ಕಾಯೋದು. ಹೀಗೆ ದಿನಗಳು ಸಾಗ್ತಾ ಸಾಗ್ತಾ ನಿಶ್ಚಿತಾರ್ಥದ ದಿನ ಬಂದಿತು. ಅಲ್ಲಿಯವರೆಗೂ ಅತ್ತಿಗೆಯನ್ನ ನೋಡದೇ ಇದ್ದ ಜೀವನ್ ಹಾಗೂ ಜನನಿ ಅವತ್ತು ಅತ್ತಿಗೆ ಅತ್ತಿಗೆ ಅಂತ ಅವಳ ಜೊತೆನೇ ಇದ್ದರು. ಜನನಿ ಅಂತೂ ನಾನ್ ಸ್ಟಾಪ್ ಮಾತಾಡ್ತಾನೇ ಇದ್ದಳು. ನೋಡೋವರೆಗೂ ನೋಡಿದ ಸೂರ್ಯ ಅವಳ ತಲೆಗೆ ಹೊಡೆದು, ಲೇ, ಮೊದಲೇ ನನ್ನ ಹೆಂಡತಿ ಮಾತಾಡೋದು ತುಂಬ ಕಡಿಮೆ, ಯಾಕೆ ಅವಳ ತಲೆ ತಿಂತೀಯಾ ಎಂದನು. ಅವನ ಮಾತಿಗೆ ಎಲ್ಲರೂ ಮದುವೆಗೆ ಮುಂಚೆನೇ ಹೀಗೆ, ಇನ್ನು ಮದುವೆ ಆದಮೇಲೆ ಅಷ್ಟೇ ಎಂದು ರೇಗಿಸಿದರೆ ಭೂಮಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನಿಶ್ಚಿತಾರ್ಥ ಮುಗಿಯಿತು. 4ನೇ ದಿನ ಮಧ್ಯಾಹ್ನ ಭೂಮಿನ ನೋಡಲು ಬಂದನು. ಅರೆ, ಇವತ್ತು ಭಾನುವಾರ ಅಲ್ವಲ್ಲ, ಯಾಕೆ ಬಂದಿದ್ದಾರೆ ಎಂದುಕೊಂಡಳಾದರೂ ಕೇಳಲಿಲ್ಲ. ಅವನ ಜೊತೆಯಲ್ಲಿ ಇದ್ದರೆ ಅಷ್ಟೇ ಸಾಕು ಅವಳಿಗೆ. ಅವನ ಪಕ್ಕ ಮೌನವಾಗಿ ಕುಳಿತ ಬಳಿ ಕೈ ಹಿಡಿದು ಬೆರಳುಗಳೊಂದಿಗೆ ಆಟವಾಡುತ್ತಾ ಭೂಮಿ ಎಂದು ಕರೆದ. ಹಾ ಎಂದವಳ ಮಾತಿಗೆ, ಕಂಪನಿ ಕೆಲಸದ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ 1 ವಾರ. ಇವತ್ತು ಸಂಜೆ ಹೋಗಬೇಕು, ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ಕೆಲಸ ಇರುತ್ತೆ, ನಿನ್ನ ಜೊತೆ ಮಾತಾಡೋದು ಕಷ್ಟ ಅನಿಸುತ್ತೆ, ತುಂಬ ಮಿಸ್ ಮಾಡ್ಕೊತೀನಿ ನಿನ್ನ ಎಂದನು. ಅವನ ಭುಜದ ಮೇಲೆ ತಲೆ ಇಟ್ಟವಳು, ನಾನೂ ಅಷ್ಟೇ ಎಂದಳು. ಅವಳ ಹಣೆಗೆ ಮುತ್ತಿಟ್ಟು, ಇವತ್ತಿಗೆ 1 ವಾರಕ್ಕೆ ಕರೆಕ್ಟಾಗಿ ಬಂದ್ಬಿಡ್ತೀನಿ, ಬರುವಾಗ ನಿನಗೆ ಕಾಲ್ ಮಾಡ್ತೀನಿ, ನಿನ್ನ ಹತ್ತಿರ ನೀಲಿ ಬಣ್ಣದ ಸೀರೆ ಇದೆಯಲ್ಲ, ಅದನ್ನೇ ಉಟ್ಕೋ ಅವತ್ತು ಎಂದನು. ಸರಿ, ಮತ್ತೊಮ್ಮೆ ಹೇಳಿ ಹೊರಟವನು ಹಿಂದೂರಿಗೆ ಬಂದು ಅವಳನ್ನು ಅಪ್ಪಿಕೊಂಡು ಬರ್ತೀನಿ ಎಂದವನ ಮಾತಿಗೆ ಕಾಯ್ತಾ ಇರ್ತೀನಿ ಎಂದಳು. ಅವಳ ತಲೆ ಸವರಿ ಎದೆಗೊತ್ತಿಗೊಂಡವನು, ನನ್ನ ಹೃದಯದ ಬಡಿತ ನೀನು ಎಂದು ಹೇಳಿ ಹೋದ. 1 ವಾರ ಕಳೆಯುವುದು ಯುಗಗಳಂತೆ ಭಾಸವಾಯಿತು ಭೂಮಿಗೆ. ಅವಳಿಗೆ ಸೂರ್ಯ, ಅವನ ಮಾತು, ಅವರ ಮನೆ, ಮಗಳಂತೆ ನೋಡುವ ಅತ್ತೆ ಮಾವಂದಿರು, ಅತ್ತಿಗೆ ಅತ್ತಿಗೆ ಅಂತ ಓಡಾಡೋ ಜೀವನ್ ಜನನಿ ಎಲ್ಲ ತುಂಬ ಇಷ್ಟವಾಗಿದ್ದರು. ಸೂರ್ಯನ ಪ್ರೀತಿ ಹೊಂದಿದ್ದರೆ ಎಲ್ಲವೂ ಗೆಲ್ಲಬಹುದು ಅನ್ನೋ ರೀತಿ ಇದ್ದಳು. 1 ವಾರ ಅವನ ಆಲೋಚನೆಯಲ್ಲಿ ಕಳೆದವಳಿಗೆ ಅವನು ಬರೋ ದಿನ ಎಲ್ಲಿಲ್ಲದ ಸಂಭ್ರಮ. ಅವಳ ಖುಷಿ ನೋಡಿ ತಂದೆ ತಾಯಿಗೂ ಸಂತೋಷ. ಅವನ ಇಷ್ಟದ ಸೀರೆ ಹುಟ್ಟು ರೆಡಿಯಾಗಿ ಅವನ ಕರೆಗೆ ಕಾಯುತ್ತಿದ್ದವಳಿಗೆ ಮಾವನಿಂದ ಕರೆ ಬಂದಿದ್ದು. ಅತ್ತಲಿಂದ ಅವರು ಹೇಳಿದ ವಿಷಯ ಕೇಳಿ ಜಂಗಾಬಲವೇ ಗುಡುಗಿ ಹೋಯಿತು ಅವಳದು. ಅದೇನೆಂದರೆ, ಮನೆಗೆ ಬರುತ್ತಿದ್ದ ಸೂರ್ಯನ ಕಾರ್ಗೆ ಹೆದ್ದಾರಿಯಲ್ಲಿ ಆಘಾತವಾಗಿತ್ತು. ವಿಷಯ ತಿಳಿದು ಆಸ್ಪತ್ರೆಗೆ ಓಡಿ ಬಂದವಳ ಆಕ್ರಂದನ ಮುಗಿಲು ಮುಟ್ಟಿತು. ಅವನನ್ನು ಪರೀಕ್ಷಿಸಿದ ಡಾಕ್ಟರ್, ತಲೆಗೆ ಬಲವಾಗಿ ಏಟು ಬಿದ್ದಿದೆ, ಪ್ರಜ್ಞೆ ಬರುವುದು ಕಷ್ಟ ಇದೆ, ಎಷ್ಟು ದಿನಗಳು, ಯಾಕೆ ವರ್ಷಗಳೇ ಆಗಬಹುದು ಎಂದರು. ಅಲ್ಲ, ಮದುವೆಗೆ ಇನ್ನು 15 ದಿನ ಮಾತ್ರ ಇರುವುದು, ಈಗ ಏನು ಮಾಡೋದು ಎಂದು ಎಲ್ಲರೂ ಯೋಚಿಸುತ್ತಿದ್ದರೆ ಭೂಮಿ, ಅವರು ಹುಷಾರ್ ಹಾಗೇ ಆಗ್ತಾರೆ ಎಂದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದಳು. ಅವಳ ನಂಬಿಕೆ ಕಂಡು ಯಾರೂ ಏನೂ ಹೇಳಲಿಲ್ಲ. ಅಂದಿನಿಂದ ಅವಳು ಹೋಗದ ದೇವಸ್ಥಾನವಿಲ್ಲ, ಮಾಡದ ವ್ರತ ಇಲ್ಲ. ಆಸ್ಪತ್ರೆ, ದೇವಸ್ಥಾನ, ಮನೆ, ಇಷ್ಟೇ ಅವಳ ದಿನಚರಿ. ಹಗಲೆಲ್ಲ ಆಸ್ಪತ್ರೆಯಲ್ಲಿ ಇರುತ್ತಿದ್ದವಳನ್ನು ಭಾಸ್ಕರ್ ಅವರೇ ಬಲವಂತದಿಂದ ರಾತ್ರಿ ಮನೆಗೆ ಕಳುಹಿಸಿ ಅವರು ಆಸ್ಪತ್ರೆಯಲ್ಲಿ ಉಳಿಯುತ್ತಿದ್ದರು. 1 ವಾರ ಹೀಗೆ ಕಳೆದು ಹೋಯಿತು. ಅವತ್ತು ಬೆಳಿಗ್ಗೆ ಎದ್ದ ಭೂಮಿ ದೇವಸ್ಥಾನಕ್ಕೆ ಹೋಗಿ ಆಸ್ಪತ್ರೆಗೆ ಬಂದ ಭೂಮಿಯನ್ನು ಸ್ವಾಗತಿಸಿದ್ದು ನಗುತ್ತಾ ಕುಳಿತಿದ್ದ ಸೂರ್ಯ. ಅಂದು ಬೆಳಗಿನ ಜಾವವೇ ಸೂರ್ಯನಿಗೆ ಪ್ರಜ್ಞೆ ಬಂದಿತು. ಜೊತೆಯಲ್ಲಿದ್ದ ಚಿಕ್ಕಪ್ಪ ಇಲ್ಲಿಯವರೆಗಿನ ನಡೆದ ಘಟನೆಗಳನ್ನು ಹೇಳಿದಾಗ ಭೂಮಿಗೆ ವಿಷಯ ತಿಳಿಸಬೇಡಿ, ಅವಳು ಬಂದು ನೋಡಿದಾಗ ಅವಳ ಖುಷಿನ ನಾನು ನೋಡಬೇಕು ಎಂದಿದ್ದ. ಅವನನ್ನು ನೋಡಿದ್ದೇ ತಡ. ಅಳುತ್ತಾ ಹೋಗಿ ಅವನನ್ನು ತಬ್ಬಿಕೊಂಡಳು. ಅಲ್ಲ, ನನ್ನ ಹೆಂಡತಿ ಖುಷಿ ನೋಡಬೇಕು ಅಂತ ನಾನು ಕಾಯ್ತಾ ಇದ್ರೆ ನೀನು ಅಳ್ತಾ ಇದೆಯಲ್ಲ, ಇದು ಯಾವ ನ್ಯಾಯನಮ್ಮ ಎಂದು ಕೇಳಿದವನ ನೋಡಿ ನಕ್ಕಳು. ಅವಳ ಕಣ್ಣೀರು ಒರೆಸಿ, ಅಷ್ಟು ನಂಬಿಕೆ ಇತ್ತಾ, ನಾನು